ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಮಾಯ್ಕೊಂಡ. ನಾನು ಹೇಳೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಷ್ಟನೇ. ಹೆಣ್ಮಕ್ಳೇ ಓಟ್ ಹಾಕಿದಾರೋ ಗಂಡು ಮಕ್ಳು ಓಟ್ ಹಾಕಿಲ್ವೋ, ಸ್ಟೂಡೆಂಟೇ ಬಿಡಿ, ಏಜ್ ಆದರಿ ಬಿಡಿ, ಹಾಸ್ಪಿಟ್ಲಿಗೆ ಹೋಗೋರಿ ಬಿಡಿ, ಅದನ್ನು ಬಿಟ್ಬಿಟ್ಟು ಗಂಡ ಮನೆಗೆ ಹೋಗೋರಿಗೆ ತವ್ರ ಮನೆಗೆ ಹೋಗೋರಿಗೆ ಬಿಟ್ಬಿಟ್ರೆ ನಾವು ಹೆಂಡ್ತಿ ಮನೆಯವ್ರಿಗೆ ಹೋಗಿ ಏನು ಮಾಡಲಿ? ನಾವು ಹೆಂಡ್ತಿ ಮನೆಗೆ ಹೋಗಿ ಏನು ಮಾಡಲಿ? ಕಾಸು ಕೊಟ್ಟು ಹೋಗ್ತಾ ಇದೀವ್ರಿ. ಸ್ಟೂಡೆಂಟು ಸಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಸರಿಯಾದ ಬುದ್ಧಿ ಕಲಿಸ್ತಾ ಹೋದರೆ ಈ ಮೀಸೆ ಹೊತ್ತು ಗಂಡಸರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗಂಡಸರು ನಿಮಗೆ ಬುದ್ಧಿ ಕಲಿಸ್ತಾರೆ, ಬುದ್ಧಿ ಕಲಿಸ್ತಾರೆ. ಥ್ಯಾಂಕ್ ಯು ಸರ್. ಬಸ್ಸಲ್ಲಿ ಹೋಗೋದಕ್ಕೆ ನಾನು ನೋಡಿ 5,500 ರೂಪಾಯಿ ನನ್ನ ಪ್ಯಾಕೆಟ್ ಹೋಯ್ತು. ನಾನು ಬೆಂಗಳೂರ್ದ ಬರ್ತಾ ಒಂದು ಪ್ಯಾಕೆಟೇ ಕದ್ಬಿಟ್ರು ನಂದ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಕೊಡ್ತೀರಾ? ಹೆಣ್ಮಕ್ಳು ಅಂತೀರಲ್ಲ, ಗಂಡು ಮಕ್ಕಳು ಮೀಸೆ ಓದ್ತಾರೆ. ನಾವೆಲ್ಲ ಎಲ್ಗೋಗ್ಲಿ ರೀ? ಏನು ಮಾಡಲಿ ನಾವು? ಗಂಡು ಮಕ್ಕಳಿಗೆ ಬೆಲೆ ಇಲ್ವಾ? ನಾವು ಓಟ್ ಹಾಕಿಲ್ವಾ ನಿಮಗೆ? ಕೊಡ್ರಿ, ನಮಗೆ ಫ್ರೀ ಬಿಡಬೇಡಿ. ಹೆಣ್ಮಕ್ಳಿಗೆ ಫ್ರೀ ಬಿಡ್ತೀರಾ ಅಂತ ನಮಗೆ ಮನಸ್ಸಿನ ನೋವಿಲ್ಲ. ಏನ್ರಿ ನೀವು ಮಾಡಿದ್ದು? ನಾವು ಓಟ್ ಹಾಕಿಲ್ವಾ? ಸ್ಟೂಡೆಂಟ್ ಓಟ್ ಹಾಕಿಲ್ವಾ? ಹೆಣ್ಮಕ್ಳನ್ನ ಎಲ್ಲ ಹಾಕಿದ್ದಾರೆ. ಬಟ್ ನೀವು ಮಾಡಿರೋ ರೀತಿ ಗಂಡು ಮಕ್ಳ ಅವ್ರು ಎಲ್ಲೇನೋ ಹೇಳ್ತಿದ್ರಲ್ಲ, ಅಲ್ಲಿಗೋಗ್ರಿ ಇಲ್ಲಿಗೋಗ್ರಿ ನಾವೆಲ್ಗೋಗ್ರಿ? ನನ್ನ ಹೆಂಡ್ತಿ 3 ತಿಂಗಳಾತ್ರಿ ಬಿಟ್ಟು ಹೋಗಿ. ಊಟ ಇಲ್ರಿ ನನಗೆ, ಊಟ ಇಲ್ಲ ಸರ್. ನನ್ನ ಹೆಂಡ್ತಿ ನನ್ನ ಕೈ ಸಿಗ್ತಾ ಇಲ್ಲ. ಟೂರು ಹೋಗ್ತಿದ್ದಾಳೆ. ನಾನೇ ಆ ಟೂರ್ಗೆ ಹೋಗಲಿ ಸರ್? ನಾನು ಯಾವ ಟೂರ್ಗೆ ಹೋಗ್ಲಿ ಹೇಳಿ? ನಾನು ಬೀದಿ ಸುಲ್ತಾ ಇದ್ದೇನೆ ಸರ್ 3 ತಿಂಗಳು. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ಬರುತ್ತೆ, ಗಂಡಾಂತರ ಕಾದತ್ತೆ, ನಿಮಗೆ ಹಾಕಬಾರ್ದು ಆಗುತ್ತೆ. ನೆಕ್ಸ್ಟು ನಿಮಗೆ ಬುದ್ಧಿ ಕಲಿಸ್ತೀವಿ ನಾವು ಗಂಡಸರು. ಅದು ಮೀಸೆ ಹೊತ್ತು ಗಂಡಸ್ರನ್ನ ಬುದ್ಧಿ ಕಲಿಸ್ತೀವಿ ನಿಮಗೆ ಸಿದ್ದರಾಮಯ್ಯ ಅವರೇ. ಮಂಜುನಾಥ್ ಮಾಯ್ಕೊಂಡನ ಸರ್ ನಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.